ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನು ಮಾತಾಡಿರ್ತಾರೆ ಅದನ್ನು 100% ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ, ಅದು ನನಗೆ ಗೊತ್ತು. ಮತ್ತು ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಹೊಸಬ್ರು ಅಂತ ಅನಿಸಲ್ಲ. ನಾನು ಡ್ಯಾನ್ಸು ಇರೋದು 2 ದಿವಸಕ್ಕೆ 2 ಸಾಂಗ್ ಒಂದೊಂದು ಸಾಂಗ್ ಮಾಡಿದ್ದೀವಿ, ಅಷ್ಟು ಫಾಸ್ಟು. ಫೈಟ್ ಬಗ್ಗೆ ವಿಕ್ರಮ್ ಅಷ್ಟು ಹೇಳಿದ್ದಾರೆ ಆಗಲೇ ಪಾಪ ಅವರು. ಚೆನ್ನಾಗಿ ಒಂದು ಸಿನಿಮಾ ಅಂತ ಅನಿಸಲ್ಲ, ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ. ತುಂಬ ಅವ್ರು ಹೇಳ್ತಾರೆ ಮೇ ಬಿ ಇದು ಫಸ್ಟ್ ಸಿನಿಮಾ ಅಂತ, ತುಂಬ ಕಲ್ತಿದ್ದಾರೆ, ಹೋಮ್ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ಮಲ್ಲಿ. ನಮ್ಮ ಮತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬಲ್ಲಿ ಎಲ್ಲೋ ನೈಟಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋಅಪ್ ಮಾಡ್ತಾ ಇದ್ದೆ. ಸೆಟ್ಟಿಗೆ ಬಂದರು ಒಂದು ದಿವಸ, ಇವರೇ ಮ್ಯೂಸಿಕ್ ಡೈರೆಕ್ಟ್ರು, ಇದರಲ್ಲೊಂದು ಪಾತ್ರ ಮಾಡ್ತಾರೆ, ಹಂಗೆ ಪರಿಚಯ ಆಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಮತ್ತು ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ. ಇದೇ 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದರು, ಎಲ್ಲರೂ ಓಕೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೆಟ್ಟಲ್ಲಿ. ಟೈಮಿಂಗು ಅದಿದ್ರು ಏನಿದ್ರು ಖುಷಿಯಾಗಿ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಸಾರಿ ಬರ್ತಿದ್ದೆ ರಾಜು, ಥ್ಯಾಂಕ್ಸು ರಾಜ್ ವಿಷ್ಣುಗೆ ನಮ್ಮ ಟಾರ್ಚರ್ ತಡ್ಕೊಂಡು ಅಷ್ಟು ಬೇಗ ಡಿಸೈನ್ ಮಾಡ್ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ನಿಸ್ತಪ್ಪ. ಶಶಾಂಕ್ ಜಿ ಬ್ಯಾಕ್ಗ್ರೌಂಡ್ ಎಕ್ಸ್ಟ್ರಾಡಿನರಿ, ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ನನಗೆ ಸಾಂಗ್ಸಿಂದ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಥ್ಯಾಂಕ್ ಯು. ಈ ಚಿತ್ರದಲ್ಲಿ ನನ್ನೊಂದು ವ್ಯಾಪಾರಿ ಪಾತ್ರ, ಅಂದರೆ ಸಿಟಿ ಮಾರ್ಕೆಟಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ, ಸಂಡೇ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ, ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ, ಇನ್ನೊಂದು ದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾಡ್ತಾ ಇರ್ತೀನಿ. ಈ ಥರದ್ದು ಅಷ್ಟು ಬ್ಯುಸಿ ಇರುವಂಥ ಮಾರ್ಕೆಟಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ. ತುಂಬ ಒಳ್ಳೆ ಟೀಮ್ ಜೊತೆಯಲ್ಲಿ ಕೆಲಸ ಮಾಡೋದಂಥ ಅನುಭವ ಸಿಕ್ತು. ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದು ಮೊದಲನೇ ರಂಗಭೂಮಿ ಗೆಳೆಯರು. ಹಾಗಾಗಿ ಈ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಮ್ಮ ಚಂದ್ರು ಬಗ್ಗೆ ಹೇಳ್ಬೇಕಂದ್ರೆ, ನಾನು ಅವ್ರನ್ನ ಒಂದು 8 ವರ್ಷದಿಂದ ನೋಡ್ತಾ ಇದ್ದೀನಿ. ಫಸ್ಟು ಒಂದು ಜಿಮ್ಮು ರನ್ ಮಾಡ್ತಾ ಇದ್ರು ಅವರು. ನಾನು ಅಲ್ಲಿ ಜಿಮ್ಗೆ ಕೆಲವು ದಿನ ಹೋಗಿದ್ದೀನಿ. ಅನಿವಾರ್ಯ ಕಾರಣದಿಂದ ಆ ಜಿಮ್ನ ಅವರು ಕ್ಲೋಸ್ ಮಾಡಿ ಏನೋ ಸಮಸ್ಯೆ ಆಯಿತು. ಒಂದು ಸಾರಿ ನನಗೂ ಇವ್ರಿಗೆ ಯಾಕೆ ನಾವು ಒಂದು ಜಿಮ್ಮು ರೆಡಿ ಮಾಡಿಕೊಡ್ಬಾರ್ದನೆ ಒಂದು ಭಾವನೆ ಬಂತು. ಅದರಿಂದ ನಾನೇ ನಮ್ಮ ಫಂಕ್ಷನ್ ಹಾಲ್ನಲ್ಲಿ ಒಂದು ಜಿಮ್ ರೆಡಿ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ. ಯಾಕಂದರೆ ಅವ್ರಿಗೂ ಡೆಡಿಕೇಶನ್ ಇತ್ತು, ಏನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಇದಿತ್ತು. ಭಾಳ ಒಳ್ಳೆಯ ಹುಡುಗ ಅನ್ನಿಸ್ತು ನನಗೂ. ಅದರಿಂದ ನಾನು ಮಾಡಿಕೊಟ್ಟಿದ್ದೀನಿ ಅದನ್ನು ಅವರು. ಅದಾದಮೇಲೆ ಕೆಲವು ದಿನಕ್ಕೆ ಬಂದು, ಅಣ್ಣ ನನಗೂ ಫಿಲ್ಮ್ ಹೀರೋ ಆಗಿ ಚಾನ್ಸ್ ಬಂದಿದೆ, ನಾನು ಮಾಡ್ತಾಯಿದ್ದೆ ಅಂದರು. ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದರೆ ಅವಕ್ಕೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಅವರು ಕರೆಕ್ಟಾಗಿ ಸದ್ವಿನಿಯೋಗ ಮಾಡಿಕೊಂಡಿದ್ದು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಕೊಡ್ತೀರಿ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ನಾನು ಅಂದ್ಕೊತೀನಿ. ಆಶೀರ್ವದಿಸಿ. ಒಳ್ಳೆಯ ಹುಡುಗ, ಒಳ್ಳೆ ಆ್ಯಕ್ಷನ್ ಮಾಡ್ತಾನೆ, ಒಳ್ಳೆಯ ವ್ಯಕ್ತಿತ್ವ ಇದೆ, ಸಪೋರ್ಟ್ ಮಾಡಿ. ಅದು ನಾನು ಮನಸ್ಫೂರ್ತಿಯಾಗಿ ಎಲ್ಲರೂ ಇದು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕೋಟೇಶ್ ಆಕ್ಟ್ರೆಸ್, ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಎಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಟ್ ಇಸ್ ಆಲ್ ಶೋನ್ ಇನ್ ದ ಥಿಯೇಟರ್. ಐ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ನಮ್ಮದು ಜಸ್ಟ್ ಒಂದು ನೈಟ್ ಅವರು ಗಾಡಿಯಿಂದ ಕೆಳಗೆ ಬೀಳೋದು ಒಂದು ಸೀನ್. ಅವರಿಲ್ಲ ಅಂದ್ರೆ 20 ಟೇಕ್ ತಗೊಂಡಿದ್ದಾರೆ, 20 ಸಲ ಹೇಳಿದರೆ ಬಿದ್ದಿದ್ದಾರೆ, ಹೇಳಿದರೆ ಬಿದ್ದಿದ್ದಾರೆ, ಹೇಳಿದರೆ ಬಿದ್ದಿದ್ದಾರೆ. ಶಿ ಇಸ್ ದಟ್ ಕಮಿಟೆಡ್ ಟು ಹರ್ ವರ್ಕ್, ಶಿ ಇಸ್ ದಟ್ ಡೆಡಿಕೇಟೆಡ್ ಟು ದ ವರ್ಕ್. So I just want to say thank you. You have a great future. Be in the industry. And also Bhimesh Babu sir ಬಗ್ಗೆ ನಾನು ಮಾತಾಡ್ಲಿಕ್ಕೆ ಆಗಲಿಲ್ಲ. I was little nervous first time. Sorry. So our ಏನು ಈ ಟೀಮ್ ರೆಡಿ ಮಾಡಿ ಕೊಟ್ಟರು, ಆ ಒಂದು ಟೀಮ್ ಸ್ಟ್ರೆಂತ್ ಇಂದಾನೆ ಇವತ್ತಿಗೂ ಇದು ಇಲ್ಲಿವರೆಗೂ ಬಂದಿದೆ. ಸೊ ಥ್ಯಾಂಕ್ ಯು ಭೀಮೇಶ್ ಬಾಬು ಸರ್. ಥ್ಯಾಂಕ್ ಯು ಆಲ್ ಆರ್ಟಿಸ್ಟ್. ಥ್ಯಾಂಕ್ ಯು ಲೀಲಾ ಬಸವರಾಜ್ ಮ್ಯಾಮ್. ಥ್ಯಾಂಕ್ ಯು ಶಿವಕುಮಾರ್ ಆರಾಧ್ಯ ಸರ್ and everybody, the friends gang, they all were very chill.
ಸೊ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನನಗೆ ಸಕ್ಕ ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನ್ಗೆ ಯಾವುದೇ ಕಾರಣ ಫಸ್ಟ್ ಅವ್ರಿಗೆ ಹೇಳಿದೆ ಮನೆಗೆ ಲೇಟಾಗಿ ಬರ್ತೀನಿ ಬೈಬಿಡ್ರಿ ಅಂತ, ಇವತ್ತವರೆಗೂ ಬೈದಿಲ್ಲ. ಇನ್ನು ನನ್ನ ಫ್ರೆಂಡ್ ಗೆಳೆಯ ಕಾರ್ತಿಕ್ ಬಂದಿದ್ದಾನೆ, ಎಲ್ಲರಿಗೂ ನವೀನ್ ಗಿರಿ ಅವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಚಂದನ್ ಗೆಳೆಯರ ಬಳಗ ಅಂತ ಹೇಳಿ ಖಂಡಿತ ಅದೊಂದು ದೊಡ್ಡ ಬೆಳಗ ನನ್ನ ಬಳಗ ನನಗೆ. ಸೂಪರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.